ವೀಕ್ಷಕರೇ, ಜೀವನ ಅಂದಮೇಲೆ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರು ವ್ಯಕ್ತಿಲೂ ಸಹ ಇರುತ್ತೆ. ಆದರೆ ಆ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಕಂಡ್ಕೋಬೇಕು ಅನ್ನೋದೇ ಎಲ್ರಿಗೂ ಗೊಂದಲ ಆಗಿರುತ್ತೆ. ಅದೇ ವೀಕ್ಷಕರೇ, ನಿಮ್ಮಲ್ಲಿ ಇರುವಂತಹ ಒಂದು ಮನೋಭಾವನೆ ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ಒಂದು ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿ ಎದುರಿಸಬೇಕು ಅಥವಾ ಅದಕ್ಕೆ ಪರಿಹಾರನ ಯಾವ ರೀತಿ ಕಂಡ್ಕೋಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗ್ಬಿಟ್ಟಿರುತ್ತೆ. ಖಂಡಿತವಾಗ್ಲೂ ಅದಕ್ಕೇ ಸಹ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಶ್ರೀ ಶಂಕರ್ ಪ್ರಸಾದ್ ಗುರುಜಿಯವ್ರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಮಸ್ಯೆಗೆ ಸುಲಭ ರೀತಿಯಲ್ಲಿ ಪರಿಹಾರನ ಕಂಡ್ಕೋಬಹುದು. ಗುರುಜಿಯವರು ಸಿಗುವಂತ ಸ್ಥಳ ಈ ರೀತಿ ಇದೆ: ಶ್ರೀ ಗುರು ರಾಘವೇಂದ್ರ ಬೃಂದಾವನ ಜ್ಯೋತಿಷ್ಯಾಲಯ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಎದುರು, ನಂದಿನಿ ಲೇಔಟ್, ಬೆಂಗಳೂರು. ಅಷ್ಟೇ ಅಲ್ಲದೆ ಮೈಸೂರಲ್ಲೂ ಸಹ ಗುರುಜಿಯವರು ಸಿಗ್ತಾರೆ, ಅರಸು ಕಾಂಪ್ಲೆಕ್ಸ್ ಅಲ್ಲಿ, ಪ್ರಭಾ ಟಾಕೀಸ್ ಹತ್ರ. ಇಷ್ಟೊತ್ತು ನಾನು ಹೇಳಿರುವಂಥ ಸಮಸ್ಯೆನೂ ಬಿಟ್ಟು ಸಹ ಸಾಕಷ್ಟು ಸಮಸ್ಯೆಗಳಿದೆ ವೀಕ್ಷಕರೇ. ಮನೇಲಿ ವಾಸ್ತು ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ವಾಸ್ತುನೂ ಸಹ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮಗೆ ಬೇಕಾಗಿರುವಂಥ ಯಂತ್ರ ಆಗಿರ್ಬೋದು, ಕವಚ ಆಗಿರ್ಬೋದು, ಅದ್ರ ಜೊತೆಗೆ ಲಕ್ಕಿ ಸ್ಟೋನ್ಗಳನ್ನು ಸಹ ನೀವು ಗುರುಜಿಯವ್ರ ಜೊತೆ ಪಡ್ಕೋಬೋದು. ಹಾಗಾದರೆ ಇನ್ಯಾಕೆ ತಡ ಮಾಡ್ತಿದ್ದೀರಾ? ನಿಮ್ಮ ಒಂದು ಟಿ ವಿ ಪರದೆ ಮೇಲೆ ಬರ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಆನಂತರ ನೀವು ಗುರುಜಿಯವ್ರನ್ನ ಭೇಟಿ ಮಾಡ್ಬೋದು. ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರಹ್ಮಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಶಂಕರ್ ಪ್ರಸಾದ್ ಗುರುಜಿಯವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆನಂತರ ಗುರುಜಿಯವ್ರ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಕಂಡ್ಕೋಬೇಕು ಅನ್ನೋದನ್ನು ಸಹ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ ಮೊದಲಿಗೆ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುವಾಯ ರಾಘವೇಂದ್ರಾಯ ಪೂಜ್ಯಾಯ ಸತ್ಯಧರ್ಮ ನಮಃ ಶ್ರೀ ಚಲಕಂದ್ರಲಂಕರಿ ಗೌರಿ ಓಂ ಶಂಕರಿ ನಿಗಮತಿ ಗೌಚಕರಿ ಹೋಂಕರಿ ಕೌನಪಟಾಕ್ಷಕರಿ ಮುಕ್ಷಧರಿ ಗಜಾನಂ ಭೂತಗಣಾದಿಸೇವತಂ ಕಪಿತ್ತ ಜಂಬ ಪರಿಸರಂ ಇಮೋ ಶೋತ ಶೋಕ ವಿನಾಶ ಕಾರಣಂ ನಮೋ ವಿಘ್ನೇಶ್ವರ ಪಾದ ಪಂಕಜಂ. ಗುರುಜಿಯವರು ಇವತ್ತು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮನ ಆರಂಭ ಮಾಡಿದ್ದಾರೆ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಲವಾರು ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಹಾಗೆ ಗುರುಜಿಯವರು ಅದಕ್ಕೆ ಯಾವ ರೀತಿ ಪರಿಹಾರನ ಕಂಡುಕೊಡ್ತಾರೆ ಅಥವಾ ನಿಮಗೆ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರನ ಕೊಡ್ತಾರೆ ಎಲ್ಲಾನು ಸಹ ತಿಳ್ಕೊಳ್ಳೋಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ಮೊದಲ ವಿಷಯ ಆರೋಗ್ಯ. ಆರೋಗ್ಯ ಇದ್ರೇ ಭಾಗ್ಯ ಅನ್ನೋ ಒಂದು ಗಾದೆ ಮಾತು ಸಹ ನೀವು ಕೇಳಿರ್ತೀರ ಅಲ್ವಾ? ಹಾಗಿದ್ರೆ ಆರೋಗ್ಯದ ಬಗ್ಗೆ ಗುರುಜಿಯವರು ಏನು ಹೇಳ್ತಾರೆ, ಅನಾರೋಗ್ಯ ಯಾಕೆ ಬರುತ್ತೆ, ಹಾಗೆ ಆರೋಗ್ಯನ ನಾವು ವೃದ್ಧಿ ಮಾಡ್ಕೋಬೇಕು ಅಂದರೆ ಏನೆಲ್ಲ ಪೂಜೆ ಮಾಡಬೇಕು, ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಗುರುಜಿ. ಖಂಡಿತವಾಗಿ ನೋಡಿ, ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೆ ಮುಖ್ಯವಾದಂಥ ಸಮಸ್ಯೆ. ಇವತ್ತು ಆರೋಗ್ಯದಲ್ಲಿ ನಾನಾ ತಿರುವನ್ನು ಆರೋಗ್ಯದಲ್ಲಿ ಎಫೆಕ್ಟ್ ಇದೆ, ತೊಂದರೆಗಳು ಜಾಸ್ತಿ ಆಗ್ತದೆ, ಮನಸ್ಸಿಗೆ ಮನಃಶಾಂತಿ ಇಲ್ಲ, ಪ್ರಯತ್ನ ಮಾಡಿದ ಯಾವುದು ಫಲ ಸಿಗ್ತಾ ಇಲ್ಲ. ಇವತ್ತು ಆರೋಗ್ಯದಲ್ಲಿ ಪ್ರತಿಯೊಂದು ಸುಧಾರಿಸಲು ಆಗತಕ್ಕಂಥ ಸಮಸ್ಯೆಗಳು ಜಾಸ್ತಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಯಾವ ಸಂದರ್ಭದಲ್ಲಿ ಏನಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಗಿರ್ಬೋದು? ನಾವು ಪ್ರತಿಯೊಂದು ಡಾಕ್ಟರ್ ಕರ ಹೋಗ್ತಿರ್ತೀವಿ, ಪ್ರತಿಯೊಂದು ಮೆಡಿಷನ್ ತೊಗೊತಾ ಇರ್ತೀವಿ, ಒಂದೆಲ್ಲ ಒಂದು ತೊಂದರೆಗಳು ನಡೀತಾನೆ ಇರ್ತದೆ, ಒಂದೆಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ ನಮ್ಗೆ ಸಾಲ್ವ್ ಆಗ್ಬೋದಾ ಅಥವಾ ಇಲ್ಲ ಅನ್ನೋದು ಮನೆಯಲ್ಲಿ ತುಂಬ ಸಮಸ್ಯೆಗಳೇ ಇರುತ್ತೆ. ಇವತ್ತು ಎಷ್ಟೋ ಜನಗಳು ತಾಯಿ ತಂದೆಯಂದರು ಪ್ರತಿಯೊಬ್ಬರಿಗೆ ಅವರಿಗೆ ಆರೋಗ್ಯ ನೋಡೋಕ್ಕೆ ಆಗಲಾರಂಥ ಒಂದು ಕಾರಣದಿಂದ ಅವರು ಪ್ರತಿಯೊಂದು ಅನಾಥ ಆಶ್ರಮಗಾಯಿತು ಮತ್ತು ಒಂದು ದೇವಾಲಯ ಜಾಗದಲ್ಲಿ ಆಯಿತು, ಒಂದು ಯಾವುದೋ ಒಂದು ಆಶ್ರಮದಲ್ಲಿ ಬಿಟ್ಟು ಅವರ ಆರೋಗ್ಯ ಅಲ್ಲೇ ಸುಧಾರಿಸ್ಕೊತಾರೆ, ಅವರು ಅಲ್ಲೇ ನೋಡ್ತಾರೆ. ನಮಗೆ ನೋಡ್ಕೊಳ್ಳೋಕೆ ಟೈಮ್ ಇಲ್ಲಂಥ ಜನಗಳು ಸಾಕಷ್ಟುವಾಗಿ ಈಗಿನ ಕಾಲದಲ್ಲಿ ಇದ್ದೇ ಇದ್ದಾರೆ. ಅದರಿಂದ ನಾವು ತಿಳಿಸೋದಿಷ್ಟೇ, ಪ್ರತಿಯೊಬ್ಬರ ಜಾತಕದಲ್ಲಿ ಅವರ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದಾಗ, ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಿದ್ದಾಗ, ಅದು ನಾವು ಅವ್ರ ಬಗ್ಗೆ ಏನಕ್ಕೋಸ್ಕರ ಆರೋಗ್ಯದಲ್ಲಿ ತೊಂದರೆ ಇದೆ, ಕಾರಣ ಏನಿರ್ಬೋದು ಅನ್ನೋದು ಸ್ವಲ್ಪ ನಾವು ಸಮಸ್ಯೆ ಹುಡುಕಬೇಕಾಗ್ತದೆ. ಆರೋಗ್ಯದಲ್ಲಿ ಅನ್ನೋದು ಇವತ್ತು ನೋಡಿ, ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣದ BP, ಶುಗರ್, ಹಾಲ್ಟ್ ಮತ್ತು ಅವರಿಗೆ ನಾನಾ ಒಂದು ಪ್ರಾಬ್ಲಮ್, ಒಂದಕ್ಕೆ ಕಿಡ್ನಿ ಪ್ರಾಬ್ಲಮ್, ಈ ಥರದಲ್ಲಿ ಸಮಸ್ಯೆಗಳು ಆರೋಗ್ಯದಲ್ಲಿ ಬರ್ತಾನೆ ಇರುತ್ತೆ. ಆರೋಗ್ಯದಲ್ಲಿ ನಾವು ಬಂದಾಗ ಇದಕ್ಕೆಲ್ಲ ಕಾರಣ ಏನಿರ್ಬೋದು, ಯಾವ ಗ್ರಹಗತಿಗಳಿಂದ ನಮ್ಗೆ ಒಳ್ಳೇದಾಗ್ಬೋದು, ದೊಡ್ಡವರಿಗೆ ಚಿಕ್ಕವರಿಗೆ ಅನ್ನೋದು ನೋಡ್ತದೆ. ಇವಾಗ ನಾವು ಹೇಳ್ತೀವಿ ದೋಷಗಳು ಅಂದಾಗ ಸಾಕಷ್ಟುವಾಗಿ ರಾಹು ದೋಷ ಇರ್ಬೋದು, ಶನಿ ದೋಷ ಇರ್ಬೋದು, ಕುಜ ದೋಷ ಇರ್ಬೋದು, ನಾನಾ ಥರ ಒಂದಕ್ಕೊಂದು ಪ್ರಾಬ್ಲಮ್ ಇರತಕ್ಕಂಥ ಮಾರ್ಗದರ್ಶನ ಇದ್ದೇ ಇರುತ್ತೆ ನೋಡಿ. ಆ ದೋಷದ ಇಲ್ಲದಾಗ ಅವರಿಗೆ ಆರೋಗ್ಯದಲ್ಲಿ ಯಾಕೆ ವೀಕ್ ಆಗ್ತಾ ಇದೆ, ಅವ್ರಿಗೆ ಯಾವುದು ತೊಂದರೆಗಳು ನಡೀತಾ ಇರೋದೆ, ಅವರಿಗೆ ಕೈಕಾಲದಲ್ಲಿರ್ಬೋದು, ಸೊಂಟದಲ್ಲಿರ್ಬೋದು, ತಲೆಯಲ್ಲಿರ್ಬೋದು, ಯಾವುದೋ ಸಂದರ್ಭದಲ್ಲಿ ಕೆಲವು ಬಾಧೆಗಳು ನಡೀತಾ ಇರುತ್ತೆ. ಅವರು ಯಾವ ಬಾಧೆದಲ್ಲಿ ನಮಗೆ ಅನುಕೂಲ ಆಗ್ಬೋದಾ ಇಲ್ಲ, ಮೆಡಿಸಿನ್ ತೊಗೊಂಡ್ರೆ ಒಂಥರ ನೀರು ಥರ ಆಗೋಗುತ್ತೆ, ಆ ಮೆಡಿಸಿನ್ ಸತ್ಯ ಬಾಡಿಗೆ ಅಂಟೋದಿಲ್ಲ. ಅದಕ್ಕೆಲ್ಲ ಕಾರಣ ಏನಿದೆ ಎಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗ್ತದೆ. ಆದರೆ ಕೆಲವು ನಾವು ಏನು ಹೇಳ್ತೀವಿ ಅಂದರೆ ಅವ್ರಿಗೆ ಕೆಲವು ದೋಷಗಳಿರುತ್ತೆ. ಯಾವ ಥರ ದೋಷ? ಭೂಮಿಗೆ ಸಂಬಂಧಪಟ್ಟದಂಥ ದೋಷ, ಸ್ವಲ್ಪ ಕುಜ ದೋಷ ಅಂತ
ಅಂತ ಇರುತ್ತೆ, ಸಾವಿನ ಸಂಖ್ಯೆಗೆ ಬೀಳ್ತಕ್ಕಂಥ ದೋಷಗಳು ಇರುತ್ತೆ. ಆ ದೋಷಗಳಿಂದ ಕಾರಣ ಏನು, ಆ ಸಂದರ್ಭದಲ್ಲಿ ಏನು ತೊಂದರೆ ಆಗಿರ್ಬೋದು, ಅವ್ರಿಗೆ ಏನು ಗ್ರಹಗತಿಗಳಲ್ಲಿ ಎಫೆಕ್ಟ್ ಆಗಿರ್ಬೋದು, ಅವ್ರಿಗೆ ಎಷ್ಟು ದಿನದಲ್ಲಿ ಅವ್ರಿಗೆ ಒಳ್ಳೆಯದು ಆಗಬಹುದು ಅನ್ನೋದು ಖಂಡಿತವಾಗಿ ನಾವು ತಿಳಿಸೋಬೇಕಾಗ್ತದೆ. ಆರೋಗ್ಯದಲ್ಲಿ ನಾವು ಮೆಡಿಸಿನ್ನು ತಗೋಬೇಕು. ಒಬ್ಬ ಪಂಡಿತ ಗುರುಜಿ ಹತ್ರ ಹೋಗಿ ಏನಾದರೂ ಸಮಸ್ಯೆ ಇದೆ, ಏನಾದರೂ ದೋಷಗಳಿದೆ, ಅದು ಖಂಡಿತವಾಗಿ ನಮಗೆ ಒಳ್ಳೆಯದು ಆಗಬಹುದಾ ಅಥವಾ ಇಲ್ಲ ಅಂತ ನಾವು ತಿಳ್ಕೊಂಡು ಮುಂದಿನ ದಾರಿಗೆ ನಾವು ಮೂವ್ ಮಾಡಿದರೆ ಖಂಡಿತ ಅವರ ಆಯಸ್ಸು ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಗುರುಜಿ, ಇಷ್ಟೊತ್ತು ಆರೋಗ್ಯದ ಬಗ್ಗೆ ಹೇಳಿದ್ರಿ. ಈ ಆರೋಗ್ಯನ ಮತ್ತಷ್ಟು ವೃದ್ಧಿ ಮಾಡ್ಕೋಬೇಕು, ಇಲ್ಲ ದೇವರಲ್ಲಿ ನಂಬಿಕೆ ಇಟ್ಟು ಆರೋಗ್ಯದ ಬಗ್ಗೆ ಬೇಡ್ಕೋಬೇಕು ಅಂತ ಹೇಳಿದ್ರೆ ಯಾವ ದೇವ ಆರಾಧನೆ ಮಾಡಬೇಕು ಅಂತ ಹೇಳ್ತೀರಾ? ಖಂಡಿತವಾಗಿ ಆರೋಗ್ಯದ ಬಗ್ಗೆ ನಾವು ವೃತ್ತಿ ಆಗಬೇಕು, ಆರೋಗ್ಯ ಅಭಿವೃದ್ಧಿ ಆಗಬೇಕು, ಅವರ ಆರೋಗ್ಯದಲ್ಲಿ ಯಾವುದು ಅಡೆತಡೆ ಇರಬಾರ್ದು ಅನ್ನೋದು ಕೆಲವು ಕಾರಣಾಂತವಾಗಿರುತ್ತೆ. ಕೆಲವು ನಾವು ಹೇಳ್ತಿರ್ತೀವಿ, ಕೆಲವು ಯಾವುದೋ ಸಂದರ್ಭದಲ್ಲಿ ಏನಾದರೂ ಕೆಲವು ಗ್ರಹಗತಿಗಳಿದ್ದಾಗ ನಾವು ದೇವರಿಗೆ ಮೊರೆ ಹೋಗ್ಬೇಕನ್ನೋದು ಪ್ರತಿಯೊಬ್ಬರಿಗೆ ಸಮಸ್ಯೆ ಇದ್ದಿರುತ್ತೆ. ಯಾವ ದೇವ್ರಿಗೆ ಹೋಗಬೇಕು, ಮನೆ ದೇವರಿಗೆ ನಾವು ಪೂಜೆ ಮಾಡಬೇಕಾಗತ್ತೆ. ಮತ್ತು ಎರಡನೇದಲ್ಲಿ ಮನೆಯಲ್ಲಿ ವಾಸ್ತುದಲ್ಲಿ ತೊಂದರೆ ಇದ್ದಾಗ ನಾವು ವಾಸ್ತುಗೆ ಏನಾದರೂ ಒಂದು ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾಗ್ತದೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ ಅಂತ ನಾವು ಖಂಡಿತವಾಗಿ ತಿಳ್ಕೊಲೇಬೇಕಾಗ್ತದೆ. ಇವಾಗ ಪ್ರತಿಯೊಬ್ಬರು ದೋಷ ಇದ್ದಾಗ, ಆರೋಗ್ಯದಲ್ಲಿ ಸರಿ ಇಲ್ಲದಾಗ ದುರ್ಗಾದೇವಿ ಅಮ್ಮಗೆ ಹೋಗಿ ಆರಾಧನೆ ಮಾಡೋಂಥ ಮೊಮೆಂಟ್ಗಳು ಖಂಡಿತವಾಗಿ ಬಂದೇ ಬರುತ್ತೆ. ದುರ್ಗಾದೇವಿಗೆ ಏನು ಮಾಡಬೇಕಂದ್ರೆ ಪ್ರಶ್ನೆ ಶುಕ್ರವಾರ ರಾಹು ಕಾಲದಲ್ಲಿ 2 ನಿಂಬೆಹಣ್ಣು ತೊಗೊಂಡೋಗಿ ಜೋಡಿ ನಿಂಬೆಹಣ್ಣು ಅಂತ ಹೇಳಿದ್ವಿ ನಾವು. ಜೋಡಿ ನಿಂಬೆಹಣ್ಣು ಒಳಗಡೆ 4 ನಿಂಬೆಹಣ್ಣು, 4 ನಿಂಬೆಹಣ್ಣು ಒಳಗಡೆ 2 ದೀಪವನ್ನಿಟ್ಟು ಪ್ರತಿಯೊಂದು ಎಳ್ಳೆಣ್ಣೆಯನ್ನು ದೀಪ ಹಚ್ಕೊಂಡು ಬಂದರೆ ಅವರ ಆರೋಗ್ಯ ಖಂಡಿತವಾಗಿ ಸುಧಾರಿಸೋಂಥ ಮಾರ್ಗದರ್ಶನ ಬರುತ್ತೆ. ಮತ್ತು ಸ್ತ್ರೀಯವರಿಗೆ ಆತಕ್ಕಂಥ ದುರ್ಗಾದೇವಿ ಪೂಜೆ ಮಾಡಬೇಕು. ಮತ್ತು ಪುರುಷರು ಖಂಡಿತವಾಗಿ ವೀಕ್ಷಕರಿಗೆ ನಾವು ಪ್ರತಿಯೊಬ್ಬರಿಗೆ ಆಗ್ಬೋದು ಗುರು ದೇವಸ್ಥಾನ ಅಂತ ಹೇಳ್ತೀವಿ. ಗುರುದೇವರು ಯಾವ್ದು, ರಾಘವೇಂದ್ರ ಸ್ವಾಮಿ ಬರುತ್ತೆ. ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಾಗ್ಬೋದು, ಇಲ್ಲ ಶಿರಡಿ ಸಾಯಿ ಬಾಬಾ ದೇವಸ್ಥಾನ ಆಗ್ಬೋದು. ಗುರು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿನೂ ಆಗ್ಬೋದು, ವಿನಾಯಕ ಆಗ್ಬೋದು. ಅಲ್ಲಿ ಒಂದು ಗುಲಾಬ್ ಹೂವು ಆಗ್ಬೋದು, ಸೇವಂತಿಗೆ ಆಗ್ಬೋದು, ಮತ್ತು ಇರತಕ್ಕಂಥ ತಾವರೆ ಹೂವು ಆಗ್ಬೋದು. ನಾವು ಆ ಥರದಲ್ಲಿ ದೇವಾಲಯದಲ್ಲಿ ಜಾಗದಲ್ಲಿ ಹೋಗಿ ದೇವರದ ಪಾದದ ಹಡೆಯನ್ನು ಇಟ್ಟು ಕೆಲವು ನಮಸ್ಕಾರವನ್ನು ಮಾಡಿ ಪ್ರತಿ ದೇವಾಲಯ ವಾರಗಳಲ್ಲಿ ನಾವು ಪೂಜಾ ಪುನಸ್ಕಾರ ಮಾಡ್ಕೊಂಡು ಬಂದರೆ, ಅಂದರೆ ಗುರುವಾರ ದಿನವೇ ಮಾಡಬೇಕು, ಶುಕ್ರವಾರ ದಿನ ನಮಗೆ ನಿಂಬೆಣ್ಣೆ ದೀಪ ಹಚ್ಚಬೇಕು. ಈ ಥರ ನಾವು ಸಂಸ್ಕಾರ ಪ್ರಕಾರದಲ್ಲಿ ಮಾಡ್ಕೊಂಡ್ಬಂದರೆ ನಮ್ಮಲ್ಲಿರ್ತಕ್ಕಂಥ ಏನಾದರೂ ಕೆಲವು ದೋಷಗಳಿದ್ದರೆ ಗುರು ಭಗವಂತನ ಆಶೀರ್ವಾದದಿಂದ ಅವರಲ್ಲಿರ್ತಕ್ಕಂಥ ಕರ್ಮದಗಳು ಪರಿಹಾರ ಆಗುತ್ತೆ. ಅಷ್ಟಕ್ಕೆ ಪರಿಹಾರ ಆಗಲಿಲ್ಲ, ಎಷ್ಟೋ ದೇವಾಲಯಕ್ಕೆ ಹೋಗಿದ್ದೀವಿ, ಪೂಜಾ ಪುನಸ್ಕಾರ ಮಾಡಿದ್ದೀವಿ, ನಮ್ಗೆ ಸರಿ ಹೋಗಲಿಲ್ಲ. ಸರಿ ಹೋಗ್ಲೋದಕ್ಕೂ ಕಾರಣ ಏನಿರ್ಬೋದು ಅನ್ನೋದು ಅವರದ್ದು ಜಾತಕ ಇಲ್ಲ ಅವರ ಫೋಟೋ, ಅವರು ಇರತಕ್ಕಂಥ ಕೆಲವು ಸಮಸ್ಯೆಗಳನ್ನು ನೇರವಾಗಿ ತಾವು ತಿಳಿಸಿದ್ರೆ ಆ ಸಮಸ್ಯೆದ ಬಗ್ಗೆ ಸರಿ ಖಂಡಿತವಾಗಿ ನಾವು ತಿಳಿಸೋಕೆ ಇಷ್ಟಪಡ್ತೀವಿ ಅಂತ ಹೇಳ್ಬೋದು. ಗುರುಜಿ, ಮದುವೆ ಆಗಿ ಬಹಳಷ್ಟು ವರ್ಷಗಳಾಗಿರುತ್ತೆ, ಅಥವಾ 6 ತಿಂಗಳಾಗಿರುತ್ತೆ, ಇಲ್ಲ 5 ತಿಂಗಳಾಗಿರುತ್ತೆ, 2 ತಿಂಗಳಾಗಿರುತ್ತೆ, ಆಗ್ಲೇ ಸತಿಪತಿಯಲ್ಲಿ ಕಲಹ ಬಂದಿರುತ್ತೆ. ಇದಕ್ಕೆ ಕಾರಣ ಏನಿರ್ಬೋದು? ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾಕೆ ಹಾವು ಮುಂಗ್ಸಿ ಥರ ಹಾಡ್ತಾರೆ? ಇದಕ್ಕೆ ಪರಿಹಾರ ಏನಿರ್ಬೋದು ಅಂತ ಹೇಳ್ತೀರಾ ಗುರುಜಿ? ಖಂಡಿತವಾಗಿ ತಮ್ಮ ಜಾತಕ ಪ್ರಕಾರದಲ್ಲಿ ಹೇಳಬೇಕಂದ್ರೆ, ಇವಾಗ ನೀವು ಮದುವೆ ಆಗಿದೆ, ಒಬ್ಬರು ಪ್ರೀತಿಯಿಂದ ಮದುವೆ ಮಾಡ್ಕೊಂಡಿರ್ತಾರೆ, ಒಂದು ಸಾಲಾವಳಿ ನೋಡಿ ಮದುವೆ ಮಾಡ್ಕೊಂಡಿರ್ತಾರೆ. ಮತ್ತು ಎರಡನೇದಲ್ಲಿ ಮದುವೆ ಮಾಡ್ಕೊಂಡ್ರೆ ಮನೇಲಿ ವಾಸ್ತುದಲ್ಲಿ ಏನೋ ಸ್ವಲ್ಪ ತೊಂದರೆ ಇರ್ಬೋದು ಅಂತ ಹೇಳ್ಬೋದು. ಗಂಡ ಹೆಂಡತಿ ಒಳಗಡೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲದ ಬದುಕು ಯಾವುದಿಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದು ಸಮಸ್ಯೆ ಇದ್ದಾಗ ನಾವು ಬೆಗರಿಸ್ಕೊಳ್ಬೇಕನ್ನೋದು ಪ್ರತಿಯೊಬ್ಬರಿಗೆ ಆಸೆ ಇದ್ದೇ ಇರುತ್ತೆ. ಗಂಡ ಹೆಂಡತಿ ನಾವು ಸುಧಾರಣೆದಿಂದ ಇರಬೇಕು. ಯಾವತ್ತಿಗೆ ಹೆಣ್ಣು ಅನ್ನೋದು ಒಂದು ತಾಳ್ಮೆದಿಂದ ಬಿದ್ದರೆ ಒಳ್ಳೇದಂತ ಹೇಳ್ಬೋದು. ಒಂದು ತಾಳಿ ಭಾಗ್ಯ ನಾವು ಪತ್ನಿಗೆ ಏನಕ್ಕೋಸ್ಕರ ಕಟ್ತಾರಂದ್ರೆ ಅವರು ತುಂಬ ತಾಳ್ಮೆದಿಂದ ಇರಬೇಕನ್ನೋದು ಒಂದು ಭಾವನೆ ಅಂತಿದೆ. ಜಾತಕ ಋಷಿ ಮಹರ್ಷಿಗಳಿಂದ ಕಾಲದಿಂದ ಬಂದಂಥ ಋತುವಾರ ಅಂತ ಹೇಳ್ಬೋದು. ನಾವು ಎಷ್ಟು ತಾಳ್ಮೆದಿಂದ ಸ್ತ್ರೀ ಇರ್ತಾರೆ ಅಷ್ಟು ಮನೆ ಕುಟುಂಬ ತಾಳ್ಮೆದಿಂದ ಇರುತ್ತೆ, ಲಕ್ಷ್ಮೀ ಪ್ರಾಪ್ತಿ ತಾಳ್ಮೆದಿಂದ ಇರುತ್ತೆ. ಪುರುಷ ತಾಳ್ಮೆ ಅಂದರೆ ಯಜಮಾನರು ತಾಳ್ಮೆದಿಂದ ಇರ್ತಾರೆ, ಹೇಳಿದ ಮಾತು ಕೇಳ್ತಾರೆ, ಮನಸ್ಸು ಕರೆಕ್ಟ್ ಆಗೋಂಥ ಮಾರ್ಗದರ್ಶನ ಇದೆ. ಏನಾದರೂ ಪತ್ನಿ
ಸತಿಪತಿ ಸುತ ಅಂದರೆ ಪತಿ ಸತಿ ಮತ್ತು ಸುತ ಈ 3 ಜನ ನಾವು ಖಂಡಿತವಾಗಿ ಮಕ್ಕಳು ಮತ್ತು ಯಜಮಾನರು ಮತ್ತು ಸತಿ ಈ ಸತಿಪತಿಯಲ್ಲಿ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಬಾಳ್ಬೋದು ಅಂತ ಹೇಳ್ಬೋದು. ಜೀವನದಲ್ಲಿ ನಾವು ಏನಾದರೂ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ಳಬೇಕು. ಸತಿಪತಿ ತುಂಬ ಕಲಾ ಇದೆ, ಒಬ್ರು ಕಂಡ್ರೆ ಒಬ್ರು ಆಗೋದಿಲ್ಲ ಅಂದರೆ ಒಬ್ಬರಿಲ್ಲ ಒಬ್ಬರು ಸೋಲ್ಲೇಬೇಕಂತ ಹೇಳ್ತಾರೆ ನೋಡಿ. ಸೋಲಿಲ್ಲ ಅಂದರೆ ಯಾವುದೂ ಆಗೋದಿಲ್ಲ, ಸೋತ್ರನೇ ನಮ್ಮ ಕೆಲಸ ಕಾರ್ಯ ಆಗತಕ್ಕಂಥ ಮಾರ್ಗದರ್ಶನ ಬರುತ್ತೆ. ನಾವು ಸೋತಿದ್ದೀವಿ ಸ್ವಾಮಿ, ಸಮಾಧಾನ ಆಗಿದೆ ಸ್ವಾಮಿ, ಚೆನ್ನಾಗಿದೆ ಸ್ವಾಮಿ, ಏನೂ ಸೋತ್ರ ಸತೆ ಒಬ್ಬರು ಕಂಡ್ರೆ ಒಬ್ಬರು ಆಗೋದಿಲ್ಲ ಅನ್ನೋಂಥ ಕೆಲವು ಗ್ರಹಗಳು ನೋಡ್ತಾ ಇರ್ತದೆ. ಏನಾದರೂ ಅವರು ಮನೆಯಲ್ಲಿ ತಾತ ಮುತ್ತಾತ ಮಾಡತಕ್ಕಂಥ ಕೆಲವು ದೇವರಿದ್ದರೆ, ಪೂಜೆ ಪುನಸ್ಕಾರ ಇದ್ದರೆ ಖಂಡಿತವಾಗಿ ಆ ದೇವಾಲಯಕ್ಕೆ ನಾವು ಹೋಗಿ ಕೆಲವು ಪೂಜಾ ಪುನಸ್ಕಾರವನ್ನು ಮಾಡಿಕೊಂಡು ಆರಾಧನೆಯನ್ನು ಮಾಡಿಕೊಂಡು ಆ ದೇವರಿಗೆ ನಾವು ಮರೆಯನ್ನು ಹೋದರೆ ಖಂಡಿತವಾಗಿ ಇರ್ತಕ್ಕಂಥ ಸತಿಪತಿಯಲ್ಲಿ ಏನು ಕಲಾ ಇದೆ, ತೊಂದರೆ ಇದೆ, ಆ ದೇವರ ಆಶೀರ್ವಾದ ಖಂಡಿತ ಪರಿಹಾರ ಆಗೋಂಥ ಮೊಮೆಂಟ್ ಹೋಗಿದೆ. ಇಲ್ಲ ಸಾಕಷ್ಟುವಾಗಿ ಗೊಂದಲ ಇದೆ, ಸಾಕಷ್ಟು ಯಜಮಾನರು ಸಾಲ ಮಾಡಿದ್ದಾರೆ, ಹೆಂಡತಿ ಮಾತು ಗಂಡ ಕೇಳಲ್ಲ, ಮಕ್ಕಳು ಮಾತು ಕೇಳಲ್ಲ, ಮತ್ತು ಕೆಟ್ಟ ಭಾವನೆ ಕಡೆ ಹೋಗ್ತಾ ಇದ್ದಾರೆ ಯಜಮಾನರು, ಕೆಟ್ಟ ಮನಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. ಕಟ್ಟುಕೊಂಡ ಹೆಂಡತಿ ಅಷ್ಟೇ, ಆ ಎಮ್ಮನ ಮನಸ್ಸೇ ಸರಿ ಇಲ್ಲ, ಹೇಳಿದ ಮಾತನ್ನೇ ಕೇಳ್ತಾ ಇಲ್ಲ, ಆ ಎಮ್ಮಗೆ ಏನಾದರೂ ಕೆಲವು ಸಮಸ್ಯೆ ಇದೆ, ಯಾಕೆ ಮಾಡಬೇಕು ಈ ಥರ ಅನ್ನೋದು ಒಂದು ಕತೆ ಸತಿಗೆ ಗೊತ್ತಾಗೋದಿಲ್ಲ, ಪತಿಗೆ ಗೊತ್ತಾಗೋದಿಲ್ಲ. ಮಧ್ಯೆ ಜನಗಳು ನಾನಾ ಥರ ಇವ್ರ ಬಗ್ಗೆ ಆಡ್ಕೊತಾ ಇರ್ತಾರೆ. ಆಡ್ಕೊಂಡದಕ್ಕೆ ಅದಕ್ಕೆಲ್ಲ ಕಾರಣ ಏನಿದೆ ಎಂಬುದು ಅವರು ಖಂಡಿತನೂ ಒಂದು ಕಡೆ ಗುರೂಜಿ ಕರೆ, ಒಬ್ಬ ಪಂಡಿತ್ ಕರೆ ಹೋದಾಗ ಅವರ ಸಮಸ್ಯೆಯನ್ನು ಭಗವಂತನಿಂದ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಗುರುಜಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಆ ಪರಿಹಾರಕ್ಕೆ ಕೆಲವೊಬ್ರು ಯಂತ್ರಗಳನ್ನ ಸೂಚಿಸ್ತಾರೆ, ಕವಚಗಳನ್ನ ಹೇಳ್ತಾರೆ. ಅಷ್ಟೇ ಅಲ್ಲದೆ ಯಾವ್ದಾದ್ರು ಒಂದು ದೇವರ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಜಿ? ನಿಮ್ಮಲ್ಲಿ ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ಯಂತ್ರ ಇದೆ, ಅಷ್ಟೇ ಅಲ್ಲದೆ ಪರಿಹಾರನ ಯಾವ ರೀತಿ ಕಂಡ್ಕೋಬೋದು ಎಲ್ಲ ಸಮಸ್ಯೆಗಳಿಗೆ ಅಂತ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ನೋಡಿ, ಪರಿಹಾರ ಅನ್ನೋದು ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಹೇಳಿದ ಮೇಲೆ ಸುಮ್ಮನೆ ಆಗೋದಿಲ್ಲ. ಯಾರಾದರೂ ಒಂದು ಪರಿಹಾರ ಇದ್ದಾಗ ನಾವು ಒಂದು ಕಡೆ ಡಾಕ್ಟರ್ ಹತ್ರ ಹೋಗ್ತಿರ್ತೀವಿ, ಅವರ ಆರೋಗ್ಯ ಸುಧಾರಿಸ್ಕೊಂಡಾಗ ನೋಡಿಕೊಂಡಾಗ ಒಳ್ಳೆಯ ಒಂದು ಮೆಡಿಸಿನ್ ಕೊಡಬೇಕು, ಒಂದು ಇಂಜೆಕ್ಷನ್ ಕೊಡಬೇಕು. ಅಲ್ಲಿ ಏನೋ ಒಳಗಡೆ ತೊಂದರೆ ಇದ್ದಾಗ ಒಂದು ಕ್ಯಾನಿಂಗೋ ಎಕ್ಸ್ರೇ ಏನೋ ಒಂದು ಮಾಡಲೇಬೇಕಂತ ಇದ್ದೇ ಇರುತ್ತೆ. ಜ್ಯೋತಿಷ್ ಹತ್ರ ಬಂದಾಗ ಆ ಸಮಸ್ಯೆ ತಕ್ಕಂಥ ಕೆಲವು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರವನ್ನು ನಾವು ಹೇಳಿದ ಪ್ರಕಾರ ತಾವು ಗಮನಿಸಿದರೆ ಖಂಡಿತ ಮನೆಯಲ್ಲಿ ವಾಸ್ತು ಚೆನ್ನಾಗಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಸಾಲಬಾಧೆ ಪರಿಹಾರ ಆಗುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ, ಸಂತಾನ ಪ್ರಾಪ್ತಿ ಆಗುತ್ತೆ, ತಾವು ಮಾಡೋ ಕೆಲಸದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ, ಮಾರ್ಗದರ್ಶನವಾಗುಂಟು. ಬರೋಕ್ಕಾಗಲಿಲ್ಲ, ಮಾಡೋಕ್ಕಾಗಲಿಲ್ಲ, ತುಂಬ ತೊಂದರೆದಲ್ಲಿದ್ದೀವಿ, ತುಂಬ ದೂರದಲ್ಲಿದ್ದೀವಿ, ತಮಗೆ ನಾವು ಭೇಟಿ ಆಗೋದಿಲ್ಲ ಅಂತ ಕೆಲವು ಸಾಕಷ್ಟು ಜನಗಳು ತಿಳಿಸ್ತಾ ಇರ್ತಾರೆ. ಅದರಿಂದ ತಾವು ಫೋನಿನ ಮೂಲಕ ತಮ್ಮ ಅಡ್ರೆಸ್ಸು, ತಮ್ಮ ವಿಳಾಸ, ತಮ್ಮ ಸಮಸ್ಯೆ ಹೇಳಿದರೆ, ತಮ್ಮ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ನಾವು ಫೋನಿನ ಮೂಲಕ ಖಂಡಿತವಾಗಿ ನಿಮಗೆ ತಿಳಿಸ್ತೀವಿ. ಅಕಸ್ಮಾತ್ ನಿಮಗೆ ತಿಳ್ಕೊಳ್ಳೋಕೆ ಆ ಶಕ್ತಿ ಇತ್ತಂದ್ರೆ ಅವರಿಗೆ ನೋಡಲೇಬೇಕು, ಗುರೂಜಿಯವರಿಗೆ ಸಮಸ್ಯೆ ಏನಿದೆ ಅಂತ ನಾವು ಪರ್ಫೆಕ್ಟಾಗಿ ತಿಳ್ಕೊಬೇಕಂದ್ರೆ ತಾವು ನೇರವಾಗಿ ಬಂದು ತಮ್ಮದು ಜಾತಕ ಇಲ್ಲ ಹಸ್ತರೇಖೆ, ಫೋಟೋ ಇಲ್ಲ ಮನೆ ಹಾಯಗಳು ಯಾವ ಥರ ಇದೆ, ಮನೆ ಯಾವ ಡೋರ್ ಪೇಸ್ ಇದೆ ಅದೆಲ್ಲ ತಿಳ್ಕೊಂಡ್ರೆ ಖಂಡಿತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಇದೆ ಅಂತ ಹೇಳ್ಬೋದು. ಗುರುಜಿ, ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಲಕ್ಕಿ ಸ್ಟೋನ್ಗಳ ಬಗ್ಗೆ, ಆರೋಗ್ಯದ ಬಗ್ಗೆ, ವಾಸ್ತು ಬಗ್ಗೆ, ಸತಿಪತಿ ಕಲಹದ ಬಗ್ಗೆ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಬ್ರಹ್ಮಜ್ಞಾನ ಈ ವಿಶೇಷ ಕಾರ್ಯಕ್ರಮನ ನೀವು ಸಹ ಗುರೂಜಿ ಬಳಿ ನಿಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಆಗ್ಬೋದು. ಗುರೂಜಿಯವರು ಸಿಗುವಂಥ ಸ್ಥಳ ಈ ರೀತಿ ಇದೆ: ಶ್ರೀ ಗುರುರಾಘವೇಂದ್ರ ಬೃಂದಾವನ ಜ್ಯೋತಿಷಾಲಯ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಎದುರು, ನಂದಿನಿ ಲೇಔಟ್, ಬ್ಯಾಂಗ್ಳೂರು. ಅಷ್ಟೇ ಅಲ್ಲದೆ ಮೈಸೂರಲ್ಲೂ ಸಹ ಗುರೂಜಿಯವರು ನಿಮಗೆ ಭೇಟಿ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಅರಸು ಕಾಂಪ್ಲೆಕ್ಸಲ್ಲಿ ಪ್ರಭಾ ಟಾಕೀಸ್ ಹತ್ರ. ಹಾಗಾದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರನ ಸುಲಭವ ರೀತಿಯಲ್ಲಿ ಹಾಗೆ ಸುಖಕರವಾಗಿ ನೀವು ಪರಿಹಾರನ ಕಂಡ್ಕೋಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.